ನಾನು ಸ್ವಲ್ಪ ಮೂವೀಸ್ ಆದಮೇಲೆ ಗ್ಯಾಪ್ ಆಗಿತ್ತು, ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ. ಹೀಗೆ ಇರುವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋ ದಿನ ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜಾ ಆಗಿದೆ. ನೀವೆಲ್ಲ ತುಂಬ ಸೈಲೆಂಟಾಗಿ ಸಪ್ಪು ಕೂತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್ಗೆ. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ಹತ್ರ ಇದೆ, ಒಂದು 8 ಕಿಲೋಮೀಟರ್ಸ್ ಏನೋ ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡೋಗಿ ಬಿಡ್ತಾನೆ ಇಲ್ಲ, ನನಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ಹೇಳಿದೆ, ಏನು ಸರ್ ಹಂಗೆ ಸರ್ ಹಿಂಗೆ ಸರ್, ಏನು ಗೊತ್ತಾಗ್ತಾ ಇಲ್ಲ ಸರ್, ಏನು ಸರ್ ನೀವು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವು ಸರ್ ಬ್ಲಾಸ್ಟ್ ಆಗಿಬಿಟ್ರು. ಹೋದೆ, ನೋಡಿದ್ರು, ಹಾಂ ಓಕೆ ಅಮ್ಮ, ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್ ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ, ಹಾಂ ಸರಿಮ್ಮ ನಾವು ಹೇಳಿ ಕಳಿಸ್ತೀವಿ ಅಂದರು. ನಾನು ಬಂದೆ. ಕಾಲ್ ಆಯಿತು ನವೀನ್ ಸರ್ಗೆ, ಸರ್ ಆ ಹುಡುಗಿ ಬೇಡ ಸರ್, ಆ ಹುಡುಗಿ ಭಾರಿ ಬೈದ್ಲು ಸರ್, ಆ ಹುಡುಗಿ ಜೋರ್ ಸರ್, ಹಂಗೆ ಹಿಂಗೆ. ಹೌದಾ, ಹಂಗಂದ್ಲ? ಇಲ್ಲಲ್ಲಪ್ಪ, ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ಲು ಫೋನಲ್ಲಿ. ಓಕೆ, ಅದಾದಮೇಲೆ ಮತ್ತೆ ಓಕೆ ಏನೋ ಆಯಿತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನಾದೆ. ದೆನ್ ಅದಾದಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು, ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್ನು, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ, ಯಪ್ಪ ತುಂಬ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಅಪ್ಪ ಎಷ್ಟು ಸ್ವೀಟ್ ಅಂದರೆ ನಮ್ಮ ನವೀನ್ ಸರು, ಅವ್ರ ಪ್ರೊಡ್ಯೂಸರ್ ಥರ ಆಗಲಿ, ಡೈರೆಕ್ಟರ್ ಥರ ಆಗಲಿ, ನನಗೆ ಈಗ ನಾನೊಂದು ಇಲ್ಲ ಅಂದರೆ ಒಂದು 15 ಸಿನಿಮಾ ಮಾಡಿದ್ದೀನಿ, ಆಲ್ಮೋಸ್ಟ್ ಡೈರೆಕ್ಟರ್ ನೋಡಿದ್ದೀನಿ. ಒಬ್ಬರು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಬೇಗ, ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ, ಲೈಕ್ ಎಲ್ಲ ಥರ ನೀವು ನೋಡಿರ್ತೀರಾ. ಬಟ್ ನಮ್ಮ ನವೀನ್ ಸರ್ ಥರ ನಾನು ಯಾವ ಡೈರೆಕ್ಟರ್ನೂ ನೋಡಿಲ್ಲ. ಎಷ್ಟೊಂದು ಮಗು ಥರ ಅವ್ರ ಮನೆ ಹೆಣ್ಮಕ್ಳು ಥರ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಗೋಳ್ ಕೊಟ್ಟಿದ್ದೀನಿ. ಸಿನಿಮಾಗೆ ತೊಂದರೆ ಅಲ್ಲ, ಲೈಕ್ ಶೂಟಿಂಗ್ ಮಾಡುವಾಗಂತೂ ದೇವು ಸರ್ಗಾಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದರೆ ಸ್ವಲ್ಪ ತುಂಟಾಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಇದು ನಾನು ಸೆಲೆಕ್ಟ್ ಆಗಿದ್ದ ರೀತಿ ಒಂಥರ ಆಗಲ್ಲ ಅಂದ್ಕೊಂಡಿದ್ದು. ಬಟ್ ಸಿನಿಮಾಗೆ ಸೆಲೆಕ್ಟ್ ಆದಮೇಲೆ ಒಂದು ನನಗೆ ಈ ಪಾತ್ರ ಹೇಳಿದ್ರು, ಈ ಥರ ಇದೆ ಸಂಧ್ಯಾ ಅನ್ನೋ ಪಾತ್ರ, ಹಳ್ಳಿ ಹುಡುಗಿ, ಮೇಕಪ್ ಏನು ಇರಲ್ಲ ಅಮ್ಮ, ಹೆಂಗಿರುತ್ತೋ ಹಾಗೆ ಮಾಡಬೇಕಾಗತ್ತೆ, ನ್ಯಾಚುರಲ್ ಆಗಿರುತ್ತೆ, ಮಂಡ್ಯ ಭಾಷೆ ಮಾತಾಡಬೇಕು ಅಂದರು. ಸೊ ನಾನ್ಯಾವತ್ತೂ ಆ ಥರ ಪಾತ್ರ ಮಾಡಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಮಾಡ್ರನ್ ಆ ಥರ ಪಾತ್ರಗಳನ್ನ ನಂಗೆ ಅದೇ ಸಿಕ್ಕಿರೋದು ಆಲ್ಮೋಸ್ಟ್ ಆಗಿ. ಸೊ ಓಕೆ ನೋಡುವ ಸರ್, ಮಾಡ್ತೀನಿ ನಾನು ಹಾಗಿದ್ರೆ. ಅದೇನೆ, ಇಲ್ಲಮ್ಮ ಸ್ವಲ್ಪ ಕಾಡು ಅದರಲ್ಲೆಲ್ಲ ಇರುತ್ತೆ, ಮಾಡಬೇಕಾಗತ್ತೆ. ಹಾಂ ಸರ್, ನಾನು ಮಲೆನಾಡು ಹುಡುಗಿ, ನಾನು ಶಿವಮೊಗ್ಗದವಳು, ನನಗೆ ಕಾಡು ಗೀಡ್ ಅದೆಲ್ಲ ಹೊಸ ಪರಿಚಯ ಏನಿಲ್ಲ, ನಾನು ಮಾಡ್ತೀನಿ ಸರ್. ಸರಿ ಅಂತ ಆಯಿತು. ಶೂಟ್ ಎಲ್ಲ ಅಂದರೆ ಈ ಕತೆಗಳೆಲ್ಲ ಹೇಳಿದ್ರು, ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ನನಗೆ ಮಾಡುವಾಗ ಏನಪ್ಪ, ನಾವು ಇವಾಗ ಬೆಳೀತಾ ಇರೋ ಹೀರೋಯಿನ್ಸು ತುಂಬ ಮುದ್ದಾಗಿ ಕಾಣಬೇಕು ಕ್ಯಾಮ್ರಾಗಳಲ್ಲಿ, ಡೈರೆಕ್ಟರ್ ಕಣ್ಗೆ, ಲೈಕ್ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅವಾಗ ತಾನೇ ನಮ್ಮನ್ನ ತಗೊಳ್ಳೋದು ನೆಕ್ಸ್ಟ್ ಫಿಲ್ಮ್ಗೆ. ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ನಮ್ಮ ಲುಕ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳೆಯೋ ಹೀರೋಯಿನ್ಗಳಾಗಿರೋದ್ರಿಂದ ಅಂತ. ಸೊ ಹಿಂಗೆ ಅಂದ್ಕೊಂಡು, ಏನೋ ಸೆಲೆಕ್ಟ್ ಮಾಡ್ಕೊಂಬಿಟ್ನಲ್ಲ, ಹಿಂಗೆ ಮೇಕಪ್ ಇಲ್ಲ ಏನಿಲ್ಲ, ಹೆಂಗಪ್ಪ ಇದು ಅಂತ. ಅದಾದಮೇಲೆ ಸೊ ನನಗೆ ನಾನು ನಂಗೆ ಗೊತ್ತಿಲ್ಲ, ನಾನು ಇಷ್ಟು ಆ್ಯಕ್ಟಿವ್ ಆಗಿರೋದಕ್ಕೋ ಇಲ್ಲ ಅವ್ರ ಜೊತೆಗೆ ಇಷ್ಟು ಚೆನ್ನಾಗಿ ಜೆಲ್ ಆಗಿರೋದಕ್ಕೋ ಅವ್ರಂದ್ರು, ಹಿಮ ಒಂದು ಸಾಂಗ್ ಕೊಡ್ತೀನಿ ನಿಮಗೆ, ಸಾಂಗ್ ಮಾಡೋಣ. ಹಾಂ ಓಕೆ ಸರ್, ಎಸ್ ಸರ್, ಆಯ್ತು ಸರ್, ಓಕೆ ಸರ್, ನಾನು ರೆಡಿ ಸರ್. ಸೊ ಅದಾದಮೇಲೆ ಬಂದಿದ್ದಂಥ ಸಾಂಗ್ ಅದು. ತುಂಬ ಚೆನ್ನಾಗಿ ಆ ಸಾಂಗ್ನ ನಂಗೆ ಕೊಟ್ಟಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಮಾಡೋದಕ್ಕೆ, ಡ್ಯಾನ್ಸ್ ಎಲ್ಲ. ಸೊ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಪಾತ್ರ ಈ ಸಿನಿಮಾದಲ್ಲಿ. ಅಂದರೆ ನಾನು ಹಳ್ಳಿ ಹುಡುಗಿ, ಸೊ ಮಂಡ್ಯ ಭಾಷೆ ಮಾತಾಡ್ತೀನಿ, ಸ್ವಲ್ಪ ಗಲೀಜಾಗಿರ್ತೀನಿ ತುಂಬ ಗಲೀಜಾಗಿರ್ತೀನಿ. ಸೊ ಇನ್ನೆಲ್ಲ ಹೇಳೋಕ್ಕಾಗಲ್ಲ ಯಾವುದನ್ನು, ನೀವು ಸಿನಿಮಾ ನೋಡಿ. ನಾವು ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದ್ದೀವಿ. ಈಗ ಸಾಂಗ್ ಮತ್ತು ಟ್ರೈಲರ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಸ್ವಲ್ಪ ಪ್ರಚಾರ ಮಾಡಿ. ನೋಡಿದ್ದೀರ, ಆಲ್ಮೋಸ್ಟ್ ಹೊಸಬ್ರಾಗಿರೋದ್ರಿಂದ ನಮ್ಮ ಕೈಲಿ ಆದಷ್ಟು ತಪ್ಪುಗಳಾಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು 100% ಕೊಟ್ಟಿದ್ದೀವಿ, ಹಂಗೆ ಮಾಡಿ ಅದೆಲ್ಲ ಏನಿಲ್ಲ. ನಾವು
ನಾವು ತುಂಬಾ ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ಒಂದು ಮಟ್ಟದಲ್ಲಿ ಒಂದು ಸಿನಿಮಾನ ಮಾಡಿದೀವಿ ಖುಷಿಯಿಂದ. ಸೊ ನೀವೂ ಆಗ್ಲಿ ಹೊಸಬ್ರಾಗಿರೋದ್ರಿಂದ ನಮ್ಮನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನಾನು ವಿನಯ್ ಅಮ್ಮನ ಜೊತೆಗೆ ಆ್ಯಕ್ಟ್ ಮಾಡಿ, ವಿನಯ್ ಪ್ರಸಾದ್ ಅಮ್ಮನ ಜೊತೆಗೆ. ಇದು ಫಸ್ಟ್ ಟೈಮ್ ಅಲ್ಲ, ನನ್ಗೇನ್ ಲಕ್ ಅಂದ್ರೆ ನಾನು ಫಸ್ಟ್ ಬಣ್ಣ ಹಚ್ಚಿ ಸೀರಿಯಲ್ ಸುಂದ್ರಿ ಅಂತ ಆ ಸೀರಿಯಲ್ ಅಲ್ಲಿ ಅಮ್ಮನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅದಾಗಿ ಒಂದು 6-7 ವರ್ಷ ಆದ್ಮೇಲೆ ಮತ್ತೆ ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ನೋಡ್ಬಿಟ್ಟು ಅಮ್ಮ ಅಂತ ಫುಲ್ ಖುಷಿ. ಅವರು ಅಷ್ಟೇ, ಅವ್ರು ಎಷ್ಟು ನಿಜವಾಗ್ಲೂ ಗ್ರೇಟ್ ಅಂದ್ರೆ ಇವಾಗೂ ಮರ್ತಿಲ್ಲ ನಾನು ಅವಾಗ ಇನ್ನೂ ಚಿಕ್ಕವಳು, ಅಷ್ಟು ಎಲ್ಲ ಫೀಚರ್ಸ್ ಚೇಂಜ್ ಆಗಿರತ್ತೆ ಎಲ್ಲ. ಬಟ್ ಅವ್ರು ನನ್ಗೆ ಎಷ್ಟು ಚೆನ್ನಾಗಿ ಓ ನೀನಲ್ವಾ ಸೀರಿಯಲ್ ಮಾಡಿದ್, ಎಷ್ಟು ಚೆನ್ನಾಗಿ ಕಂಡುಹಿಡಿತಾರೆ ಅಂದರೆ ಪ್ರತಿ ಒಂದು ಈವೆಂಟಲ್ಲಿ ಎಲ್ಲಾದರೂ ಸಿಕ್ಕರೂ ಅವ್ರು ಮರ್ತಿಲ್ಲ ನನ್ನನ್ನು. ಅದು ನನಗೆ ಭಾಳ ಅಂದರೆ ಬಹಳ ಖುಷಿ ಕೊಡುತ್ತೆ. ಒಬ್ಬರು ಆರ್ಟಿಸ್ಟ್ಗೆ ಒಬ್ರು ಸೀನಿಯರ್ ಆಗಿರ್ತಾರೆ, ಅವ್ರ ಜೊತೆಗೆ ಮಾಡಿರ್ತೀವಿ, ನಾನು ಅವ್ರ ಜೊತೆಗೆ ಮಾಡಿದೆ, ನಾನು ಇವ್ರ ಜೊತೆಗೆ ನಮ್ಗೆ ಅದೇ ಹೆಮ್ಮೆ ನಮಗೆ. ಬಟ್ ಅವ್ರು ನಮ್ಮನ್ನ ಗುರ್ತು ಹಿಡಿದು ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಅಂತ ಮಾತಾಡಿಸ್ತಾರಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಆಗಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಅವಕಾಶ ಕೊಟ್ಟಂತ ನವೀನ್ ಸರ್, ದೇವುದ್ ಸರ್, ಥ್ಯಾಂಕ್ ಯು. ಮುಖ ತೋರಿಸಿ ಸರ್, ಸ್ವಲ್ಪ ಮುಖ ತೋರಿಸಿ ಸರ್, ಮುಚ್ಕೋಬೇಡಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಚಿಟ್ಟ ಆಗಿರ್ಬೋದು, ಎವ್ರಿ ಒನ್ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್. ಹಾಗೆ ನಮ್ಮ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು, ನಾನು ಡಯಾನಾ ಆಲ್ಮೋಸ್ಟ್ ಸಾರಿಕಾ ಅಷ್ಟು ಸಿಕ್ಕಿಲ್ಲ. ಬಟ್ ಹೇಳ್ತಾರೆ ಅಯ್ಯೋ ಹುಡುಗೀರ್ ಅಂದರೆ ಮಾಡಿದ್ರೆ ಆಗಲ್ಲ ಅಂತ. ಬಟ್ ನಾವು ಸಿಕ್ಕಿರೋಂಥ ಒಂದು 2-3 ಡೇಸಲ್ಲೇ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಾನು ತುಂಬ ಮಾತಾಡ್ತೀನಿ, ಸಾರಿ. ಕೊಡ್ತೀನಿ ಡಯಾನಾ, ಅವಳನ್ನ ತುಂಬ ನಿಲ್ಲಿಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಹಿಮಾ, ಥ್ಯಾಂಕ್ ಯು ಸೋ ಮಚ್.